ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಕ್ರಿಕೆಟ್ ಪ್ರೇಮಿಗಳಿಗೆ ನಿರಾಸೆ ಉಂಟಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ಗಳು ನಡೆಯುತ್ತೆ, ಪಂದ್ಯಗಳು ನಡೆಯುತ್ತೆ ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ರು. ಆದ್ರೆ ಈಗ ನಿರಾಸೆಯನ್ನ ತಂದಿದೆ. IPL ಪ್ಲೇ ಆಫ್ ಮತ್ತೆ ಫೈನಲ್ ಆತಿಥ್ಯ ಕೈತಪ್ಪಿದೆ. ಅಹಮದಾಬಾದ್ನಲ್ಲಿ ಫೈನಲ್ ಹಣಾಹಣಿ ನಡೆಯುತ್ತೆ. ಧರ್ಮಶಾಲಾ ಚಂಡೀಗಢದಲ್ಲಿ ಪ್ಲೇ ಆಫ್ ಪಂದ್ಯಗಳು ನಡೆಯುತ್ತೆ. ಮೇ 26ಕ್ಕೆ ಧರ್ಮಶಾಲಾದಲ್ಲಿ ಕ್ವಾಲಿಫೈಯರ್ 1 ನಡೆಯುವಂಥದ್ದು. ಹಾಗೆ ಮೇ 31ಕ್ಕೆ ಗುಜರಾತ್ನಲ್ಲಿ IPLನ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಹಾಗಾಗಿ ಬೆಂಗಳೂರು ಅಭಿಮಾನಿಗಳಿಗೆ ಇದರಿಂದ ಭಾರಿ ನಿರಾಸೆ ಉಂಟಾಗಿದೆ. ಚಂಡೀಗಢದ ಹೊಸ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಎಲಿಮಿನೇಟರ್ ಹಾಗೂ ಕ್ವಾಲಿಫೈಯರ್ 2 ಫೈಟ್ಗಳು ನಡೆಯುತ್ತೆ. ಹಾಗೆ ಮೇ 31ಕ್ಕೆ ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗ್ರ್ಯಾಂಡ್ ಫಿನಾಲೆ ಮ್ಯಾಚ್ ನಡೆಯುವಂಥದ್ದು. ಚಿನ್ನಸ್ವಾಮಿ ಮೈದಾನದಲ್ಲಿ ಯಾವುದೇ ಪಂದ್ಯಗಳು ಇಲ್ಲದೇ ಇರುವಂತಹ ಕಾರಣ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಹಾಲಿ ಚಾಂಪಿಯನ್ ಬೆಂಗಳೂರು ತಂಡದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ನಡೆಯುತ್ತೆ ಅಂತ ಹೇಳಿ ಬೆಂಗಳೂರಿನ ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ಆದರೆ ಈ ಒಂದು ನಿರ್ಧಾರದಿಂದ ಈಗ ಕ್ರಿಕೆಟ್ ಪ್ರೇಮಿಗಳಿಗೆ, ಬೆಂಗಳೂರು ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಆಗಿರುವಂತದ್ದು. IPL ಪ್ಲೇ ಆಫ್ ಮತ್ತು ಫೈನಲ್ನ ಆತಿಥ್ಯ ಈಗ ಕೈ ತಪ್ಪಿದೆ. ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಮ್ಯಾಚ್ ನಡೀತಾ ಇಲ್ಲ. ಅಹಮದಾಬಾದ್ನಲ್ಲಿ ಫೈನಲ್ ಹಣಾಹಣಿ ನಡೆಯುತ್ತೆ ಅನ್ನುವಂತ ಮಾಹಿತಿ ಬರ್ತಾ ಇದ್ದಂತೆ ಬೆಂಗಳೂರಿನ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ. ಧರ್ಮಶಾಲಾ ಚಂಡೀಗಢದಲ್ಲಿ ಪ್ಲೇ ಆಫ್ ಮ್ಯಾಚ್ ನಡೆಯುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಬೆಂಗಳೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳಿಗೆ ನಿರಾಸೆಯಾಗಿದೆ. ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ಗಳು ನಡೆಯಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಖ್ಯ ಕಾರಣವಾದ್ರೂ ಏನು? ಬೆಂಗಳೂರಿನಲ್ಲಿ IPL ಪ್ಲೇ ಆಫ್ ಮತ್ತೆ ಫೈನಲ್ಗಳು ಕೂಡ ನಡೆಯುತ್ತೆ ಅನ್ನೋ ಒಂದು, ಫೈನಲ್ ಪಂದ್ಯ ನಡೆಯುತ್ತೆ ಅನ್ನೋ ಒಂದು ಆಸೆಗೆ ಈಗ BCCI ತಣ್ಣೀರೆಚ್ಚಿರುವಂತದ್ದು. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ನಿರಾಸೆ ಆಗಿದೆ. ಪ್ರಮುಖವಾಗಿ ಈ IPL ಅಂತಿಮ ಹಂತದ ಈ ಪಂದ್ಯಗಳ ಆತಿಥ್ಯವನ್ನ ಈ ಬಾರಿ ಧರ್ಮಶಾಲಾ ಮತ್ತು ಚಂಡೀಗಢಕ್ಕೆ ಅಲ್ಲಿ ವರ್ಗಾವಣೆ ಮಾಡಲಾಗಿದೆ, ಅಂದ್ರೆ ಅಲ್ಲಿ ನಡೆಸಲಾಗುತ್ತೆ. ಇನ್ನು ವೇಳಾಪಟ್ಟಿಯಂತೆ ಮೇ 26ನೇ ತಾರೀಕು ಧರ್ಮಶಾಲಾದಲ್ಲಿ ಒಂದು ಕ್ವಾಲಿಫೈರ್ ಪಂದ್ಯ ನಡೆಯುತ್ತೆ. ಇದು ಚಂಡೀಗಢದ ಹೊಸ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಎಲಿಮಿನೇಟರ್ 1 ಮತ್ತು 2 ಈ ಕ್ವಾಲಿಫೈರ್ 2 ಪಂದ್ಯಗಳು ಕೂಡ ನಡೆಯುತ್ತೆ. ಇದನ್ನ ಹೊರತುಪಡಿಸಿ ಈ ಒಂದು ಏನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಅಲ್ಲಿ ಫೈನಲ್ ಪಂದ್ಯ ನಡೆಯುವಂಥದ್ದು. ಹೀಗಾಗಿ ಬೆಂಗಳೂರಿನ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಶೆ ಆಗಿದೆ. ಇದು ಕೆಲವೊಂದು ಕಾರಣಗಳನ್ನ ಕೊಟ್ಟು ಈಗ BCCI ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಅಂದ್ರೆ ಲಾಜಿಸ್ಟಿಕ್ಸ್ ಮತ್ತು ಕೆಲವು ಕಾರ್ಯಾಚರಣೆ, ಅದೇ ರೀತಿಯಾಗಿ ಈ ಏನು ಇಲ್ಲಿ BCCIನ ಸ್ಥಾಪಿತ ಮಾರ್ಗಸೂಚಿಗಳು ಮತ್ತು ಈ ಶಿಷ್ಟಾಚಾರ ವ್ಯಾಪ್ತಿಯನ್ನ ಮೀರಿದ ಈ ಸ್ಥಳೀಯ ಸಂಘ ಮತ್ತು ಅಧಿಕಾರಿಗಳ ಕೆಲವು ಅವಶ್ಯಕತೆಗಳಿಂದಾಗಿ ಈ ಒಂದು ಪಂದ್ಯಗಳನ್ನ ಕಂಪ್ಲೀಟ್ ಆಗಿ ನಾವು ಸ್ಥಳಾಂತರ ಮಾಡಿದ್ದೇವೆ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಕ್ರೌಡ್ ಕೆಪಾಸಿಟಿ ಆಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು ಮತ್ತು ಕಾಲ್ತುಳಿತ ಪ್ರಕರಣದ ನಂತರ ಯಾವಾಗ ಕ್ರಿಕೆಟ್ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ವಾಪಸ್ ಬರುತ್ತಲ್ಲ, ಕೇವಲ 5 ಪಂದ್ಯಗಳಿಗೆ ಆತಿಥ್ಯವನ್ನು ವಹಿಸಿತ್ತು. ಆದ್ರೆ ವೆಂಕಟೇಶ್ ಪ್ರಸಾದ್ ಆದಿಯಾಗಿ KCA ಮೆಂಬರ್ಸ್ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಇಲ್ಲಿವರೆಗೂ ಕೂಡ ಫೈನಲ್ ಪಂದ್ಯವೂ ಕೂಡ ಇಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ BCCI ಈಗ ಅಭಿಮಾನಿಗಳಿಗೆ ಆಸೆಗೆ ಒಂದು ತಣ್ಣೀರೆಚ್ಚಿರುವಂತದ್ದು. ಮುಂದಿನ ವರ್ಷ ಆದ್ರೂ ಕೂಡ ಫೈನಲ್ ಪ್ಲೇ ಆಫ್ ಈ ರೀತಿಯಾದಂತಹ ಪಂದ್ಯಗಳು ಇಲ್ಲಿ ನಡೆಯಲಿ ಅನ್ನೋ ಅಭಿಲಾಷೆಯನ್ನ ವ್ಯಕ್ತಪಡಿಸಿರುವಂತದ್ದು. ಒಟ್ಟಾರೆಯಾಗಿ ಪ್ಲೇ ಆಫ್ ಮತ್ತು ಏನು ಈ ಫೈನಲ್ ಪಂದ್ಯ ಸ್ಥಳಾಂತರ ಆಗಿದೆ. ಇದರಿಂದ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಶೆ ಆಗಿರಬಹುದು. ಧನ್ಯವಾದಗಳು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.